ಇವಾಗ ನೋಡಿದ್ರೆ ಗೊತ್ತಾಗ್ತಿದೆ ನಿಮ್ದು ಸ್ವಲ್ಪ ಹೈ ಫ್ಲೇಮ್ ಬರ್ತಿದೆ. ಅನ್ಬಾಕ್ಸಿಂಗ್ ಮಿನಿ ಸ್ಟವ್. ಒಂದು ಮಿನಿ ಸ್ಟವ್ ಅಂತ ಹೇಳ್ತೀನಿ ಅಥವಾ ಕ್ಯಾಂಪಿಂಗ್ ಸ್ಟವ್ ಅಂತ ಹೇಳ್ತೀನಿ. ಸೈಜ್ ನೋಡಕ್ ಹೋದ್ರೆ ನನ್ ಕೈ ಅಷ್ಟಿದೆ ಅಷ್ಟೇ ನೋಡಿ. ಸೊ ಗ್ಯಾಸ್ಗೆ 4 ಬ್ಯೂಟೇನ್ ಗ್ಯಾಸ್ ಫಿಕ್ಸ್ ಮಾಡ್ಬಿಟ್ರೆ ಇಲ್ಲಿ ಆನ್, ಇಲ್ಲಿ ಲೈಟ್ ಮಾಡಿದ್ರೆ ಇಲ್ಲಿ ಫೈರ್ ಬರುತ್ತೆ. ಗ್ಯಾಸ್ ಕ್ಯಾನ್, ಅದು ಐ ಫ್ಲೇಮ್ ಅಲ್ಲಿ. ನೀವು ಐ ಫ್ಲೇಮ್ ಅಲ್ಲಿ 2 hours ಕುಕ್ ಮಾಡ್ಬೋದಂತೆ. ಕಾಸ್ಟ್ ಬಗ್ಗೆ ಎಲ್ರು ಕೇಳ್ತಿರ್ತೀರಾ. ಈ ಕಾಸ್ಟ್ ಬಂದ್ಬಿಟ್ಟು ಸೊ ಹಲೋ ಗಾಯ್ಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೇನ್ ನೋಡ್ತಿದೀವಿ ಅಂತ ಹೇಳಿದ್ರೆ ಒಂದು ಅನ್ಬಾಕ್ಸಿಂಗ್ ವಿಡಿಯೋ. ಏನ್ ಅನ್ಬಾಕ್ಸಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಮಿನಿ ಸ್ಟವ್ ಅಂತ ಹೇಳ್ತೀನಿ ಅಥವಾ ಕ್ಯಾಂಪಿಂಗ್ ಸ್ಟವ್ ಅಂತ ಹೇಳ್ತೀನಿ. ಸೊ ಕ್ಯಾಂಪಿಂಗ್ ಸ್ಟವ್ಗೆ ಕುಕ್ ಮಾಡಕ್ಕೆ ಗ್ಯಾಸ್ ಬೇಕು ಅಲ್ವಾ. ಸೊ ಗ್ಯಾಸ್ಗೆ ಬ್ಯೂಟೇನ್ ಗ್ಯಾಸ್ ಆರ್ಡರ್ ಮಾಡಿದೀನಿ. ಸೊ ಇದೆರಡು ಅಮೆಝಾನ್ ಅಲ್ಲಿ ಬೈ ಮಾಡಿದೀನಿ. ಸೊ ಈಗ ಫಸ್ಟ್ ಅನ್ಬಾಕ್ಸ್ ಮಾಡ್ಬಿಡ್ತೀನಿ. ಸೊ ಇದನ್ನ ಸೈಡ್ ಅಲ್ಲಿ ಇಟ್ಟು ಇದನ್ನ ಓಪನ್ ಮಾಡ್ಬಿಡೋಣ ಜೊತೆಗೆ. ಗೈಸ್ ಪ್ಯಾಕಿಂಗ್ ಎಲ್ಲ ತುಂಬಾ ನೀಟಾಗಿ ಬಂದಿದೆ. ಅವ್ರ ಟ್ಯಾಕ್ಸ್, ಇನ್ವಾಯ್ಸ್, ಬಿಲ್ ಎಲ್ಲ ಕ್ಲೀನ್ ಆಗಿ ಕೊಟ್ಟಿದ್ದಾರೆ. ಸೊ ಗೈಸ್ 4 ಬ್ಯೂಟೇನ್ ಗ್ಯಾಸ್. Tan tan tan. ಸೊ ಗೈಸ್ ಇದೇ ಬ್ಯೂಟೇನ್ ಗ್ಯಾಸ್ ನಾನು ಹೇಳಿದ್ನಲ್ಲ, ಇದು ಫುಲ್ 100% ಬ್ಯೂಟೇನ್ ಗ್ಯಾಸ್ ಅಲ್ಲ. ಪ್ರೋಪೇನ್ 2%, ಐಸೋ ಬ್ಯೂಟೇನ್ 23%, ಎನ್ ಬ್ಯೂಟೇನ್ 75% ಅಂತ ಹಾಕಿದ್ದಾರೆ. ಸೊ ಮತ್ತೆ ಇದು ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲೇ ಅವ್ರು ಹಾಕ್ಬಿಟ್ಟಿದ್ದಾರೆ ಎಕ್ಸ್ಟ್ರೀಮ್ ಡೇಂಜರ್ ಎಕ್ಸ್ಟ್ರೀಮ್ ಅಂತ. ಸೊ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಸೊ ಮತ್ತೆ ಇವಾಗ ಇದನ್ನ ಸೊ ಗೈಸ್ ಈ ಕಂಪನಿ ಹೆಸರು ಏನಂತ ಹೇಳಿದ್ರೆ ಕ್ಲೂ ಮಾರ್ಟ್ ಅಂತ ಇದೆ. ಪೋರ್ಟಬಲ್ ಕಾರ್ಡ್ ಟೈಪ್ ಸ್ಟವ್. ಸೊ ಕ್ಲೂ ಮಾರ್ಟ್ ಕಂಪನಿಯಿಂದ ತಗೊಂಡಿದೀವಿ. ಸೊ ಕ್ಯಾರೆಕ್ಟರಿಸ್ಟಿಕ್ ಎಲ್ಲ ಕೊಟ್ಟಿದ್ದಾರೆ. ವಿಡಿಯೋ ಡಿಸ್ಪ್ಲೇ ಹಾಕ್ತಿದೀನಿ ನೋಡಿ. ಸೊ ಇದೇ ಗೈಸ್ ಆ ಮಿನಿ ಸ್ಟವ್. ಓಕೆ ಗೈಸ್, ಅನ್ಬಾಕ್ಸಿಂಗ್ ದ ಮಿನಿ ಸ್ಟವ್. ಈ ಸೈಜ್ ನೋಡಕ್ ಹೋದ್ರೆ ನನ್ ಕೈ ಅಷ್ಟಿದೆ ಅಷ್ಟೇ ನೋಡಿ. ಇಷ್ಟೇ ಇರೋದು ಈ ಸೈಜ್ ಮಿನಿ ಗ್ಯಾಸ್ ಸ್ಟವ್. ಸೊ ಮತ್ತೆ ಕೆಳಗೆ ನಿಮ್ಗೆ ಸ್ಟ್ಯಾಂಡ್ ತರ ಕೊಟ್ಟಿದ್ದಾರೆ. ಸೊ ಸ್ಟ್ಯಾಂಡ್ ನಾನು ಪ್ಲೇಸ್ ಮಾಡ್ಕೋಬಹುದು. ಇದನ್ನೆಲ್ಲ 4 ಸೈಡ್ ಓಪನ್ ಮಾಡ್ಬಿಟ್ಟು ಹಿಂಗ್ ಪ್ಲೇಸ್ ಮಾಡ್ಬೋದು. ಹಿಂಗ್ ಪ್ಲೇಸ್ ಮಾಡ್ಕೊಳ್ಳಿ. ಸೊ ಮತ್ತೆ ಇಲ್ಲಿ ನೀವು ಚಿಕ್ಕ ಸ್ಟವ್ ಆಗಿದ್ರೆ, ಚಿಕ್ಕ ಪಾತ್ರೆ ಆಗಿದ್ರೆ ಹಿಂಗೆ ಇಟ್ಕೋಬಹುದು. ಇಲ್ಲ ನೀವು ದೊಡ್ಡದು ಸೈಜ್ ಆಗಿದ್ರೆ ಇದನ್ನೆಲ್ಲ ಓಪನ್ ಮಾಡ್ಕೊಳ್ಳಿ. ಗೈಸ್ ನೋಡಿ, ಇಷ್ಟು ಓಪನ್ ಮಾಡಿದ್ರೆ ಒಂದು ದೊಡ್ಡ ಸೈಜ್ ತರ ನೀವು ಪಾತ್ರೆ ಎಲ್ಲ ಇಟ್ಕೊಂಡು ಮಾಡಬಹುದು ಗೈಸ್. ಮತ್ತೆ ಈ ಪ್ಲೇಸ್ ಇದೆಯಲ್ಲ, ಈ ಪ್ಲೇಸ್ ಅಲ್ಲಿ ನಾವು ಗ್ಯಾಸ್ ತೋರಿಸಿದ್ನಲ್ಲ, ಆ ಬೂಟೇನ್ ಗ್ಯಾಸ್ ಬಂದ್ಬಿಟ್ಟು ಅಟ್ಯಾಚ್ ಮಾಡೋದು. ಮತ್ತೆ ಇದು ಆನ್ ಆಫ್ ಆ ಗ್ಯಾಸ್ಗೆ. ಮತ್ತೆ ಇಲ್ಲಿ ಇದೆಯಲ್ಲ, ಇದು ಲೈಟರ್. ಲೈಟ್ ಆಗಿದ ತಕ್ಷಣ ಇಲ್ಲಿ ಫೈರ್ ಎಲ್ಲ ಬರುತ್ತೆ. ಸೊ ಅಷ್ಟೇ ಈ ಸೆಟಪ್. ಜಸ್ಟ್ ಇಲ್ಲಿ ಒಂದು ಬ್ಯೂಟೇನ್ ಗ್ಯಾಸ್ ಫಿಕ್ಸ್ ಮಾಡ್ಬಿಟ್ರೆ ಇಲ್ಲಿ ಆನ್, ಇಲ್ಲಿ ಲೈಟ್ ಮಾಡಿದ್ರೆ ಇಲ್ಲಿ ಫೈರ್ ಬರುತ್ತೆ. ಮತ್ತೆ ನೀವು ಪಾತ್ರೆ ಏನಾದ್ರು ಇಟ್ಬಿಟ್ಟು ಕುಕ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ಬೋದು. ಸೊ ನಿಮ್ಗೆ ಡೆಮೋ ತೋರಿಸ್ತೀನಿ. ಆಲ್ಸೋ ಇವರು ಮೆನು ಅಲ್ಲ, ತರ ಇನ್ಫಾರ್ಮೇಶನ್ ಫಾರ್ ಸೇಫ್ಟಿ ಅಂತ ಅನ್ಬಿಟ್ಟು ಸೇಫ್ ಆಗಿರೋಕೆ ಒಂದು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ನಾರ್ಮಲ್ ಆಗಿ ಅದು ಹುಷಾರಾಗಿರಿ ಅಂತ ಹೇಳ್ತಿದ್ದಾರೆ. ಯೂಸರ್ ಮ್ಯಾನ್ಯಲ್ ಒಂದ್ಸರಿ ಇದೆ, ಅದು ಫ್ರಂಟ್ ಪೇಜ್. ಬ್ಯಾಕ್ ಅಲ್ಲಿ ನಿಮ್ಗೆ ಯೂಸರ್ ಮ್ಯಾನ್ಯಲ್, ಆಪರೇಟಿಂಗ್ ಹೆಂಗ್ ಮಾಡೋದು, ಡೆಮೋ ತೋರಿಸ್ಬಿಡ್ತೀನಿ ನಿಮ್ಗೆ. ಈ ಬ್ಯೂಟೇನ್ ಗ್ಯಾಸ್ ಎಲ್ಲ ಅನ್ಬಾಕ್ಸ್ ಮಾಡ್ಬಿಟ್ಟು ಫಿಕ್ಸ್ ಮಾಡಿ ತೋರಿಸ್ತೀನಿ.
ಸೊ ಗೈಸ್, ಇದು ತೆಗಿಯುವಾಗ ತುಂಬಾ ಹುಷಾರಾಗಿರಿ. ಸೊ ಏನೋ ಡೇಂಜರ್ ಎಲ್ಲ ಹಾಕಿದ್ದಾರೆ, ಸೊ ನಾವು ಎಕ್ಸ್ಟ್ರಾ ಕೇರ್ಫುಲ್ ಆಗಿ ತಗೊಳ್ಳೋಣ. ಸೊ ಇದೇ ಆ ಬ್ಯೂಟೇನ್ ಗ್ಯಾಸು. ಸೊ ಒಂದ್ ಬಂದ್ಬಿಟ್ಟು ನೆಟ್ ವೈಟು 250 ಗ್ರಾಮು, ಲೀಟರ್ 500 ml. ಸೊ ಗೈಸ್, ಇವಾಗ ಫಿಕ್ಸ್ ಮಾಡ್ಬಿಡೋಣ. ಬಟ್ ಅದಕ್ಕೆ ಮುಂಚೆ ನೀವು ಇದನ್ನ ಮನೇಲಿ ಟ್ರೈ ಮಾಡಕ್ ಹೋಗ್ಬೇಡಿ. ಎಲ್ಲಾರು ಔಟ್ಡೋರ್ಸ್ ಕ್ಯಾಂಪಿಂಗ್ ಏನಾದ್ರು ಹೋದ್ರೆ ಅಲ್ಲಿ ಟ್ರೈ ಮಾಡಿ. ಸೊ ಮನೇಲಿ ಸೇಫ್ ಇಲ್ಲ, ಟೆರೆಸ್ ಅಲ್ಲಿ ಆತರ ಪ್ಲೇಸ್ ಅಲ್ಲಿ ಟ್ರೈ ಮಾಡಿ. ಸೊ ನೋಡೋಣ ಬನ್ನಿ ಇವಾಗ ಹೆಂಗ್ ಫಿಕ್ಸ್ ಮಾಡ್ತೀವಿ ಅಂತ ಈ ಬ್ಯೂಟೇನ್ ಗ್ಯಾಸ್ನ. ಫಸ್ಟ್ ಈ ಲಿಡ್ ನ ಓಪನ್ ಮಾಡ್ಬಿಡಿ. ಸೊ ಓಪನ್ ಮಾಡಿದ ತಕ್ಷಣ ಏನಾಗಲ್ಲ, ಸೇಫೆ. ಸೊ ಇಲ್ಲಿ ರೌಂಡ್ ಕಾಣತ್ತಲ್ಲ, ಇಲ್ಲಿ ಹೋಲ್ ಕಾಣಿಸ್ತಿದ್ಯಲ್ಲ, ಈ ಹೋಲ್ನ ಇದು ಈ ಲಿಡ್ ಇದೆಯಲ್ಲ ಇದು, ಸೊ ಇದಕ್ಕೆ ಅಟ್ಯಾಚ್ ಆಗಬೇಕು. ಮತ್ತೆ ಇಲ್ಲಿ ಗ್ಯಾಪ್ ಕೊಟ್ಟಿದ್ದಾರೆ ನಿಮ್ಗೆ. ಸೊ ಈ ಗ್ಯಾಪ್ ಬಂದ್ಬಿಟ್ಟು ಇಲ್ಲಿ ಇದಕ್ಕೆ ಫಿಕ್ಸ್ ಆಗಬೇಕು. ಸೊ ಈ ಹೋಲ್ ಇದೆಯಲ್ಲ, ಫಸ್ಟ್ ಈ ಹೋಳಿಗೆ ಜಸ್ಟ್ ಸೆಟ್ ಮಾಡ್ಕೊಳ್ಳಿ ಕರೆಕ್ಟ್ ಇದೆಯಾ ಅಂತ. ಮತ್ತೆ ಇದಕ್ಕೂ ಕರೆಕ್ಟ್ಗೆ ಕೂತ್ಕೊಳ್ಳುತ್ತಾ ಅಂತ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗತ್ತೆ. ಇದು ಲಿಡ್ ಹಿಂಗೆ ಪ್ರೆಸ್ ಮಾಡ್ಕೊಂಡು ಹಿಂಗೆ ಟರ್ನ್ ಮಾಡ್ಬಿಡಿ ಅಷ್ಟೇ. ನೋಡಿದ್ರೆ ಜಸ್ಟ್ ಒಂದು 2 ಸೆಕೆಂಡ್ 3 ಸೆಕೆಂಡ್ಸ್ ಹಂಗೆ ಏರಿ ಫಿಕ್ಸ್ ಆಗಿದೆ ಅಂತ ಗೊತ್ತಾಗತ್ತೆ. ಬಿದ್ದಿಲ್ಲ ಅಂದ್ರೆ ಫಿಕ್ಸ್ ಆಗಿದೆ ಕರೆಕ್ಟಿಗೆ. ಸೊ ಪ್ಲೇಸ್ ಮಾಡ್ಬಿಡ್ತೀನಿ. ಈ ಪ್ರೊಸೀಜರ್ ಮಾತ್ರ ಸ್ವಲ್ಪ ಹುಷಾರಾಗಿ ಮಾಡಬೇಕು, ಗ್ಯಾಸ್ ಲೀಕ್ ಆಗುತ್ತೆ. ಸೊ ನಿಮಗೆ ನಾವು ಫಿಕ್ಸ್ ಮಾಡಿದ ತಕ್ಷಣ ಆ ಗ್ಯಾಸ್ ಸೌಂಡ್ ಬಂತು, ಗ್ಯಾಸ್ ಲೀಕ್ ಆಗಿದ್ದು. ಬಟ್ ಅದು ಬಂದೇ ಬರುತ್ತೆ, ಅದು ಡಿಫಾಲ್ಟ್ ಆಗಿ ಸ್ವಲ್ಪ ಗ್ಯಾಸ್ ಆ ಸೌಂಡ್ ಬರುತ್ತೆ. ನಾವು ಅದು ಫಿಕ್ಸ್ ಆಗೋದಲ್ಲ, ಆ ಪ್ರೆಷರಲ್ಲಿ ಆ ಗ್ಯಾಸ್ ಲೀಕ್ ಆಗೇ ಆಗುತ್ತೆ. ಸೊ ನೋಡಿ ಗೈಸ್, ಬರೀ ಸ್ಟವ್ನ ಇಟ್ಕೊಂಡು ನೋಡಿ, ಇದು ಬೀಳ್ಬಾರ್ದು ಮತ್ತೆ ಇನ್ನೇಂದ್ರೆ ಶೇಕ್ ಆಗಬಾರ್ದು, ಹಂಗೆ ಫಿಕ್ಸ್ಡ್ ಪೊಸಿಷನ್ ಅಲ್ಲಿ ಇರಬೇಕು. ಸೊ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆಲ್ಮೋಸ್ಟ್ ಅದು ಫಿಕ್ಸ್ ಆಗಿದೆ ಅಂತ ಅಂದ್ಬಿಟ್ಟು. ಜಸ್ಟ್ ಫಿಕ್ಸ್ ಮಾಡಿದ ತಕ್ಷಣ ಒಂದು ಟರ್ನ್ ಮಾಡ್ಕೊಳ್ಳಿ, ಈ ಕಡೆ ಟರ್ನ್ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಅಲ್ಲಿ ಫಿಕ್ಸ್ ಆಗಿದೆ ಅಂತ ಅರ್ಥ. ಸೊ ನಾನು ಈ ತರ ಮನೇಲಿ ಟ್ರೈ ಮಾಡಬೇಡಿ, ಈ ತರ ಔಟ್ಡೋರ್ಸೋ ಇಲ್ಲ ನಿಮ್ ಟೆರೆಸೋ ಆ ತರ ಪ್ಲೇಸ್ ಅಲ್ಲಿ ಟ್ರೈ ಮಾಡಿ ಚೆಕ್ ಮಾಡಕ್ಕೆ. ಸೊ ನಿಮ್ಗೆ ಕ್ಯಾಂಪಿಂಗ್ ಅಲ್ಲಿ ಇದು ಯೂಸ್ ಆಗುತ್ತೆ. ಸೊ ಗೈಸ್, ಇವಾಗ ನಾನು ಸ್ಟವ್ ಆನ್ ಮಾಡ್ತೀನಿ. ಗ್ಯಾಸ್ದು ಸೌಂಡ್ ಏನಿಲ್ಲ. ಸೊ ಸೌಂಡ್ ಏನಿಲ್ಲ ಅಂತ ಅಂದ್ರೆ ಕರೆಕ್ಟ್ಗೆ ನೀವು ಆಫ್ ಅಲ್ಲಿ ಇದೆ ಅಂತಾನೆ ಅರ್ಥ. ಸೊ ಇನ್ ಕೇಸ್ ಸೌಂಡ್ ಏನಾದ್ರು ಬರ್ತಿದ್ರೆ ನೀವೇನೋ ತಪ್ಪು ಮಾಡಿದೀರಾ ಅಂತ ಅರ್ಥ. ಸೊ ಯಾವಾಗೂ ಇದು ಆಫ್ ಅಲ್ಲೇ ಇರಬೇಕು ಗ್ಯಾಸು, ಸ್ಟವ್. ಇವಾಗ ಏನು ಸೌಂಡ್ ಬರ್ತಿಲ್ಲ. ಸೊ ಇವಾಗ ನಾನು ಲೈಟ್ ಆನ್ ಮಾಡ್ತೀನಿ. ಲೈಟ್ ಸೌಂಡ್ ಬರಬೇಕು, ಜಾಸ್ತಿ ಬೇಡ. ಸಾರಿ, ಇಷ್ಟು ಸೌಂಡ್ ಸಾಕು. ಸೊ ಇವಾಗ ನಿಮ್ಗೆ ಇಲ್ಲಿ ಲೈಟರ್ ಇದೆ, ಸ್ಟಾರ್ಟ್ ಮಾಡ್ಕೊಂತೀನಿ. ನೋಡಿದ್ರೆ ನಿಮ್ಗೆ ಕ್ಯಾಮ್ರಲ್ಲಿ ಕಾಣುತ್ತಾ ಇಲ್ವಾ ಗೊತ್ತಿಲ್ಲ, ಲೈಟ್ ಐತೆ, ಅದು ಫೈರ್ ಇದೆ ಈಗ. ಸೊ ಆಮೇಲೆ ಬೇಕಂದ್ರೆ ನೀವು ಹೈ ಫ್ಲೇಮ್ ಲೋ ಫ್ಲೇಮ್ ಮಾಡ್ಕೋಬಹುದು. ಇವಾಗ ನಾನು ಹೈ ಫ್ಲೇಮ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ. ಅದು ತುಂಬಾ ಸ್ಲೋ ಮಾಡಿ, ತುಂಬಾ ಜಾಸ್ತಿ ಬೇಡ, ಒಂದೊಂದು ಪಾಯಿಂಟಿಗೆ. ನೋಡಿದ್ರೆ ಗೊತ್ತಾಗ್ತಿದೆ ನಿಮ್ದು ಸ್ವಲ್ಪ ಹೈ ಫ್ಲೇಮ್ ಬರ್ತಿದೆ. ಸೊ ಇಷ್ಟು ಸಾಕು ನಿಮ್ಗೆ. ಸೊ ಇಷ್ಟೇ ಗೈಸ್ ಪ್ರೊಸೀಜರು. ಸೊ ಇವಾಗ ನಾನು ಆನ್ ಮಾಡಾಯ್ತು. ಇವಾಗ ಆಫ್ ಮಾಡ್ಬೇಕಂತಂದ್ರೆ ನೀವು ಅದೇ ತರ ಸ್ವಲ್ಪ ಮಾಡ್ಕೊಂಡು ಹಂಗೆ ಸ್ಲೋ ಆಗಿ ಆಫ್ ಮಾಡ್ಬಿಡಿ. ಸೊ ಇದು ನೀವು ಆಫ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ಜಸ್ಟ್ ಇನ್ನೊಂದ್ಸಲಿ ಲೈಟ್ ಆನ್ ಮಾಡಿ ನೋಡ್ಕೊಳ್ಳಿ. ಹಂಗಂದ್ರೆ ಏನು ಬರ್ತಿಲ್ಲ ನೋಡಿ, ಫೈರ್ ಏನಿಲ್ಲ. ಸೊ ಆಫ್ ಆಗಿದೆ ಅಂತ ಅರ್ಥ. ಇಷ್ಟೇ ಗೈಸ್, ಸಿಂಪಲ್, ಇಷ್ಟೇ ಕಾನ್ಸೆಪ್ಟ್. ಆನ್ ಮಾಡುವಾಗ ಜಸ್ಟ್ ನೀವು ಆನ್ ಆಫ್ ಇದೆಯಲ್ಲ, ಸೊ ಲೈಟ್ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಗೆ ಸೌಂಡ್ ಬರುತ್ತೆ. ಸೌಂಡ್ ಬಂದಿದ ತಕ್ಷಣ ನೀವು ಈ ಸ್ಟಾರ್ಟರ್ ಆ ಲೈಟ್ ನೀವು ಆನ್ ಮಾಡಿದ ತಕ್ಷಣ ಆ ಫೈರ್ ಬರಕ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೀವು ಹೈ ಫ್ಲೇಮು ಲೋ ಫ್ಲೇಮು ಅದೆಲ್ಲ ಇಟ್ಕೋಬಹುದು. ಅದೇ ತರ ಆಫ್ ಮಾಡ್ಬೇಕು ಅಂತಂದ್ರೆ ಈ ರೊಟೇಟಿಂಗ್ ನಾನು ಹೇಳಿದ್ನಲ್ಲ, ಅದು ಸ್ಲೋ ಆಗಿ ಆಫ್ ಮಾಡ್ಬಿಡಿ. ಆಫ್ ಮಾಡಿದ ತಕ್ಷಣ ಫೈರ್ ಏನಿರಲ್ಲ. ಜಸ್ಟ್ ನೀವು ರೀಕನ್ಫರ್ಮ್ ಮಾಡಕ್ಕೆ ಆಫ್ ಅಲ್ಲಿ ಇದೆ ಅಂತ ಅನ್ಬಿಟ್ಟು ಈ ಸ್ಟಾರ್ಟರ್ನ ತಿರ್ಗಾ ನೀವು ಹಿಂಗ್ ಮಾಡಿದ್ರೆ ಅದು ಫೈರ್ ಏನ್ ಬರಲ್ಲ. ಸೊ ದಟ್ ನೀವು ಕರೆಕ್ಟ್ ಆಫ್ ಮಾಡಿದೀರಾ ಅಂತ ಅರ್ಥ. ಸೊ ಮೇನ್ಲಿ ಇದೆಲ್ಲ ಆದ್ಮೇಲೆ ಇದನ್ನ ತಕ್ಷಣನೇ ರಿಮೂವ್ ಮಾಡ್ಬಿಡಿ. ಒಂದು 5 ಮಿನಿಟ್ಸ್ ಬಿಟ್ಬಿಡಿ. ಸೊ ಸೇಫರ್ ಝೋನ್ ಅಲ್ಲಿ 5 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಇದನ್ನ ರಿಮೂವ್ ಮಾಡಿ. ನಾನು ರಿಮೂವ್ ಮಾಡೋದು ತೋರಿಸ್ತೀನಿ. ಬಟ್ ಅದಕ್ಕೆ ಮುಂಚೆ ನಮ್ಮ ಹತ್ರ ಮ್ಯಾಗಿ ಇದೆ. ಸೊ ಮ್ಯಾಗಿನ ಬಂದ್ಬಿಟ್ಟು ಒಂದು ಡೆಮೋ ತೋರಿಸ್ತೀನಿ ನಿಮ್ಗೆ ಹೆಂಗಿರುತ್ತೆ ಅಂತ. ಸೊ ಇದು ಆನ್ ಮಾಡ್ಕೊಂಡು ಮ್ಯಾಗಿ ಸ್ಟಾರ್ಟ್ ಮಾಡ್ತೀನಿ ಮಾಡಕ್ಕೆ. ಸೊ ನಮ್ಮ ಹತ್ರ ಮ್ಯಾಗಿ ಇದೆ. ಸೊ ಮ್ಯಾಗಿ ಬಂದ್ಬಿಟ್ಟು ನಿಮ್ಗೆ ಡೆಮೋಗೆ ತೋರ್ಸೋಣ ಅಂತ ಇಟ್ಕೊಂಡಿದ್ದೀನಿ. ಸೊ ಅದೇ ತರ ಸ್ಲೋ ಆಗಿ ಟರ್ನ್ ಮಾಡ್ತೀನಿ. ಗೈಸ್ ಬಂತು ಆ ಸೌಂಡು. ಸೊ ಸ್ಟಾರ್ಟ್ ಮಾಡ್ಕೊಂತೀನಿ. ಇನ್ನ ಸ್ವಲ್ಪ ಜಾಸ್ತಿನೇ ಇಟ್ಕೋಬಹುದು, ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ಕೊಂತೀನಿ. ಎಷ್ಟು ಸಾಕು ನನಗೆ. ಸೊ ಟೈಮರ್ ಆನ್ ಮಾಡ್ಕೊಂತೀನಿ ಮೀನ್ ವೈಲ್. ಸೊ ನೋಡಿ ಟೈಮರು, ಮತ್ತೆ ವಾಟರ್ ಇದೆ.
ಮಿನಿಯೇಚರ್ ಕುಕಿಂಗ್ ಲಾಸ್ಟ್ ಯೂಸ್ ಮಾಡಿದ್ದು. ಆಕ್ಚುಲಿ ನೋಡ್ಕೊರೆ 1 minute 1.5 minute ಆಗಿಲ್ಲ, ಬಟ್ ಅಷ್ಟೊಂದು ಬಿಸಿ ನೋಡಿ. ಆ ಬಾಯ್ಲಿಂಗ್ ಅಲ್ಲ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಬಿಸಿ ಆಗಿದೆ ಅಂತ. ಸೊ ನಾನು ಇವಾಗ ಮ್ಯಾಗಿ ಹಾಕ್ಬಿಡ್ತೀನಿ. ಒಳ್ಳೆ ಬಿಸಿ ಗೈಸ್, 1.5 minute ಅಲ್ಲೇ ಎಷ್ಟು ಒಂದು ಬಿಸಿ ಬಿಸಿ. ತುಂಬಾನೇ ಫ್ಲೇಮ್ ಇದೆ ಗೈಸ್, ವರ್ತ್. ನಾನು ಸ್ವಲ್ಪ ಫ್ಲೇಮ್ ಸ್ಲೋಗೆ ಇಟ್ಕೊಂತೀನಿ. ನಾನು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟಿದ್ದೆ, ಬಟ್ ಆದ್ರೆ ನೋಡಿದ್ರೆ ನಿಮ್ಗೆ ಬಿಸಿ ಎಷ್ಟು ಬೇಗ ಬಂದ್ಬಿಡ್ತು. ಓಹೋ, ಇದೆಲ್ಲ ನನ್ನ ಮನೇಲಿ ಯೂಶ್ಲಿ ಮಾಡುವಾಗ ಒಂದು ಜಾಸ್ತಿ ಎತ್ತ ಹಿಡಿತಿತ್ತು. ಇದು ಬೇಗನೆ ಬಾಯ್ಲ್ ಆಗ್ತಾ ಇದೆ ಗೈಸ್. ಯಾವಾಗ್ಲೂ ತುಂಬಾ ಹೈಯಲ್ಲಿ ಇಟ್ಕೊಂಡು ಮಾಡ್ಲೇಬೇಡಿ. ಮತ್ತೆ ಇದು ಪಾತ್ರೆ ಸೈಜ್ ಬಂದ್ಬಿಟ್ಟು ಇಷ್ಟೇ ಇರ್ಲಿ. ಈ ಗ್ಯಾಸ್ ತನಕ ಬರೋದ್ ಬೇಡ. ಇನ್ ಕೇಸ್ ಈ ಗ್ಯಾಸ್ ತನಕ ಬಂದ್ರೆ ಆ ಹೀಟ್ ಬಂದ್ಬಿಟ್ಟು ಜಾಸ್ತಿ ನಿಮ್ಗೆ ಆಚೆ ಬಂದ್ಬಿಡುತ್ತೆ. ಸೊ ಇದ್ರ ಮೇಲೆ ಟಚ್ ಆಗೋ ಚಾನ್ಸಸ್ ಇದೆ. ಹೀಟ್ ಬಂದ್ಬಿಟ್ಟು ಇದ್ರ ಮೇಲೆ ರಿಫ್ಲೆಕ್ಟ್ ಆಗೋ ಚಾನ್ಸಸ್ ಇದೆ. ಸೊ ಅದು ಡೇಂಜರು. ಏನೇ ಇದ್ರು ನೀವು ಈ ಸೈಜ್ ಅಲ್ಲಿ ಮಾಡ್ಕೋಬಹುದು, ಇಲ್ಲ ಹೈಟ್ ಇದೇ ತರ ಹೈಟ್ ಅಲ್ಲಿ ಇದ್ರೆ ಓಕೆ, ಬಟ್ ನಿಮ್ ಲೆಂತ್ ಅಂದ್ರೆ ಓಕೆ. ಸೊ ವಿಡ್ತ್ ಈ ಕಡೆ ಅಗಲ ಜಾಸ್ತಿ ಇರಬಾರ್ದು. ಸೊ ಯಾಕಂದ್ರೆ ಈ ಗ್ಯಾಸ್ ನಾವು ಕೆಳಗೆ ಅಟ್ಯಾಚ್ ಮಾಡಿದೀವಿ, ಅದಕ್ಕೋಸ್ಕರ ತುಂಬಾ ಹೈಟ್ ಇಡಬೇಡಿ. ಒಂದು ನಾರ್ಮಲ್ ಇದೆ. ಆಕ್ಚುಲಿ ನೋಡೋಕೋದ್ರೆ ನಿಮ್ ಕ್ಯಾಂಪಿಂಗು ಒಂಥರ ಎಮರ್ಜೆನ್ಸಿ, ಈ ತರ ಮ್ಯಾಗಿ ಇಲ್ಲ ನೀವು ಎಲ್ಲಾರು ಆಚೆ ಹೋಗ್ತೀರಾ ಟ್ರಿಪ್, ಸೊ ಏನಾದ್ರು ಒಂದು ಸ್ಮಾಲ್ ಸ್ನಾಕ್ ತರ ತಿನ್ಬೋದು ಅಂತ, ಆ ತರದ್ ಮಾತ್ರ. ತುಂಬಾ ಜಾಸ್ತಿ ಅಡಿಗೆ ಎಲ್ಲ ಮಾಡಕ್ಕಾಗಲ್ಲ. ಆದ್ರೂ ಈ ಗ್ಯಾಸ್ ಬಂದ್ಬಿಟ್ಟು ನಿಮ್ಗೆ 2 hours ಬರುತ್ತೆ ಅಂತ ಹೇಳಿದ್ದಾರೆ ಒಂದು ಗ್ಯಾಸ್ ಕ್ಯಾನ್. ಅದು ಐ ಫ್ಲೇಮ್ ಅಲ್ಲಿ, ನೀವು ಐ ಫ್ಲೇಮ್ ಅಲ್ಲಿ 2 hours ಕುಕ್ ಮಾಡ್ಬೋದಂತೆ. ಸೊ ಈ ತರ ಟ್ರಿಪ್, ಕ್ಯಾಂಪಿಂಗು, ಹೈಕಿಂಗು, ಟ್ರೆಕ್ಕಿಂಗ್ ಎಲ್ಲ ಹೋದ್ರೆ ನಮ್ಗೆ ಇದು ಯೂಸ್ ಆಗುತ್ತೆ. ಸೊ ಆ ಟೈಮಲ್ಲಿ ನಾವು ಯೂಶ್ಲಿ ಮ್ಯಾಗಿ ತಾನೇ ತಗೊಂಡ್ ಹೋಗ್ತೀವಿ. ಆ ತರದೆಲ್ಲ ಬೇರೆ ಒಂದು ಮ್ಯಾಗಿ ಒಂದು ರೆಡಿಮೇಡ್ ಆ ತರದ್ ತಗೊಂಡೋಗಿ ನಾವು ಬೇಗ ಎಷ್ಟು ಈಸಿಯಾಗಿ ಕುಕ್ ಆಗತ್ತೋ ಆ ತರ ಕುಕ್ ಮಾಡ್ಕೊಳ್ಳೋಕೆ ಈಸಿ. ದೊಡ್ಡ ನಾವು ಕುಕಿಂಗ್ ಎಲ್ಲ ಮಾಡಕ್ ಆಗಲ್ಲ. ಗೈಸ್ 4 minutes 55 seconds ಸ್ಟಾಪ್ ಮಾಡ್ತೀನಿ. 4 minutes 59 seconds, ಆಲ್ಮೋಸ್ಟ್ 5 minutes ಅಲ್ಲಿ ನಿಮ್ಗೆ ಮ್ಯಾಗಿ ಕುಕ್ ಆಗುತ್ತೆ. ಸೊ ತುಂಬಾನೇ ಬಿಸಿ ಇದೆ. ಸೊ ನಾನು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡಿದೆ, ಬಟ್ ಆದ್ರೆ ಅದ್ರಲ್ಲೇ ನಮ್ಗೆ ತುಂಬಾ ಬಿಸಿ ಬಂತು. ಮ್ಯಾಗಿ ರೆಡಿ. ಸೊ ನಾನು ಆಫ್ ಮಾಡ್ಕೊಂತೀನಿ ಸ್ಟವ್ನ. ಆಫ್ ಮಾಡ್ಬಿಟ್ಟು ನಿಮ್ಗೆ ಹೆಂಗ್ ತೆಗಿಯೋದು ಆಚೆ ಆ ಗ್ಯಾಸ್ ಕ್ಯಾನ್ ಅಂತ ತೋರಿಸ್ತೀನಿ. ಸೊ ಅದೇ ತರ ನಾನು ಫುಲ್ ಆಫ್ ಮಾಡ್ಕೊಂತೀನಿ. ಆಫ್ ಆಗಿದೆ ಗೈಸ್. ತಿರ್ಗಾ ನಾನು ರೀಕನ್ಫರ್ಮೇಶನ್ ಮಾಡಕ್ಕೆ ತಿರ್ಗಾ ನಾನು ಇಲ್ಲಿ ಲೈಟರ್ ತೋರ್ಸೋದನ್ನ ಅದೊಂದ್ಸಲಿ ಆನ್ ಮಾಡಿ ನೋಡ್ತೀನಿ. ಎಸ್, ಫೈರ್ ಬರ್ತಿಲ್ಲ, ಹಂಗಂದ್ರೆ ಆಫ್ ಅಲ್ಲಿ ಇದೆ, ಕರೆಕ್ಟ್ ಆಫ್ ಮಾಡಿದೀನಿ ಅಂತ ಅರ್ಥ. ಸೊ ಈ ಪಾತ್ರೆನ ಕೆಳಗೆ ಇಳಿಸ್ಬಿಟ್ಟು ಇದನ್ನ ನಾನು 5 minutes, ನಾನು ಫಸ್ಟ್ ಅಲ್ಲಿ ಇಳಿತಾರ ಸ್ಟಾರ್ಟಿಂಗ್ ಅಲ್ಲೇ ಬಿಡದ್ ಬೇಡ, ಒಂದು 2-3 minutes ಸಾಕು. 3 minutes ಆದ್ಮೇಲೆ ನಾನು ತೆಗ್ದು ತೋರಿಸ್ತೀನಿ. ಸೊ ಗೈಸ್, ಆ ಮ್ಯಾಗಿ ಮಾಡಿದ್ವಲ್ಲ ಆ ರಿವ್ಯೂನು ಕೊಟ್ಬಿಡ್ತೀನಿ ನಿಮ್ಗೆ ಹೆಂಗಿದೆ ಅಂತ. ಸೂಪರ್ ಗೈಸ್, ಸಖತ್ತಾಗಿದೆ. ನಾವು ಹೆಂಗೆ ಮನೇಲಿ ಮಾಡ್ತೀವೋ ಅದೇ ತರ ಬಂದಿದೆ. ಟೇಸ್ಟ್ ಅಲ್ಲಿ ನೀವು ಈ ತರ ಸ್ಟವ್ ಅಲ್ಲಿ ಮಾಡಿದಕ್ಕೆ ಟೇಸ್ಟ್ ಸ್ವಲ್ಪ ಲೋ ಆ ತರ ಎಲ್ಲ ಏನಿಲ್ಲ, ಪರ್ಫೆಕ್ಟ್ ಆಗಿ ಹೆಂಗಿರುತ್ತೋ ಟೇಸ್ಟ್ ಅದೇ ತರ ಇದೆ. ನಾರ್ಮಲ್ ಪ್ಲೇಸಸ್ ಅಲ್ಲಿ ಇಡಿ, ಸನ್ಲೈಟ್ ಗೆ ಎಕ್ಸ್ಪೋಸ್ ಆಗಬಾರ್ದು. ಇದೊಂದು ನಾರ್ಮಲ್ ಪ್ಲೇಸಸ್ ಅಲ್ಲಿ ಸ್ಟೋರ್ ಮಾಡಿ. ಬಿಸಿ ಕಡಿಮೆ ಆಗಿದೆ ಆಲ್ಮೋಸ್ಟ್. ಸೊ ನಾವಿವಾಗ ತೆಗೆದ್ಬಿಡೋಣ. ಇನ್ನ ಸ್ವಲ್ಪ ದಿವಸದಲ್ಲಿ ಇದೇ ತರ ಒಂದು ಕುಕಿಂಗ್ ಮಾಡ್ತೀನಿ. ನಾನು ಡಿಮಾರ್ಟ್ ಅಲ್ಲಿ ತಗೊಂಡೆ. ನಿಮ್ ಡಿಮಾರ್ಟ್ ವಿಡಿಯೋ ನೋಡಿಲ್ಲ ಅಂತಂದ್ರೆ ಮೇಲೆ ಐ ಕಾರ್ಡ್ ಅಲ್ಲಿ ಹಾಕಿದೀನಿ ಡಿಮಾರ್ಟ್ ವಿಡಿಯೋ. ಸೊ ಅದನ್ನ ನೋಡಿ. ಸೊ ಡಿಮಾರ್ಟ್ ಅಲ್ಲಿ ಸ್ವಲ್ಪ ನಾವು ರೆಡಿಮೇಡ್ ಐಟಮ್ಸ್ ತಗೊಂಡಿದೀವಿ, ಅದನ್ನ ಬಂದ್ಬಿಟ್ಟು ನಾವು ಇದ್ರಲ್ಲಿ ಕುಕ್ ಮಾಡಿ ತೋರಿಸ್ತೀನಿ. ಆ ವಿಡಿಯೋ ನೋಡ್ಬೇಕಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಫಾಲೋವಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಬಿಡೋಣ. ಅದೇ ತರ ನಾನು ಹಿಂಗ್ ತಗೊಂತೀನಿ. ಇದನ್ನ ಈ ಕಡೆ ತಿರ್ಗಿಸ್ಕೊಂಡು ಜಸ್ಟ್ ಹಿಂಗೆ ನಾವಿರೋ ತರ ಹಿಂಗ್ ಬಂದ್ರೆ ಬಂದ್ಬಿಡುತ್ತೆ ಅಷ್ಟೇ. ಆ ಸೌಂಡ್ ಲೈಟ್ ಬರುತ್ತೆ, ಆ ಗ್ಯಾಸ್ ಸೌಂಡ್. ಭಯ ಪಡ್ಕೋಬೇಡಿ, ಹೆದರ್ಕೋಬೇಡಿ. ನಾರ್ಮಲೇ ಜಸ್ಟ್ ನೀವು ಈ ಕಡೆ ರೊಟೇಟ್ ಮಾಡ್ಕೊಂಡು ಹಿಂಗ್ ತೆಗೆದ್ರೆ ಆಲ್ಮೋಸ್ಟ್ ಬಂದೈತಿ. ಕಾಸ್ಟ್ ಬಗ್ಗೆ ಎಲ್ಲರೂ ಕೇಳ್ತಿರ್ತೀರಾ. ಈ ಕಾಸ್ಟ್ ಬಂದ್ಬಿಟ್ಟು ಈ ಮಿನಿ ಗ್ಯಾಸ್ ಸ್ಟವ್ ಬಂದ್ಬಿಟ್ಟು 700 rupees. ಮತ್ತೆ ಈ ಗ್ಯಾಸ್ ಕ್ಯಾನ್, ಬ್ಯೂಟೇನ್ ಗ್ಯಾಸ್ ಕ್ಯಾನ್ ಹೇಳಿದ್ನಲ್ಲ, ಅದು ಬಂದ್ಬಿಟ್ಟು 4ಕ್ಕೆ 900 rupees. ಸೊ 4 ಪೀಸ್ ಬಂತು, 4 ಗ್ಯಾಸ್ ಕ್ಯಾನ್ ಬಂತು, ಅದು 900 rupees. ನಿಮ್ಗೆ ಎರಡೇ ಬೇಕು ಅಂತಂದ್ರೆ 500 rupeesಗೂ ಸಿಗುತ್ತೆ. ಸೊ ನಾನು 4 ತಗೊಂಡಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಹೋಗಿ ಚೆಕ್ ಮಾಡಿ. ಅಮೆಝಾನ್ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಎಸ್, ಗ್ಯಾಸ್ ಕ್ಯಾನ್ ಲಿಂಕ್ ಹಾಕಿದೀನಿ, ಮತ್ತೆ ಈ ಮಿನಿ ಗ್ಯಾಸ್ ಸ್ಟವ್ನು ಲಿಂಕ್ ಹಾಕಿದೀನಿ. ಸೊ ಹೋಗ್ಬಿಟ್ಟು ಚೆಕ್ ಮಾಡಿ, ನಿಮ್ಗೆ ಇಷ್ಟ ಇದ್ರೆ ಇಸ್ಕೊಳ್ಳಿ ಅಷ್ಟೇ. ಮತ್ತೆ ಗೈಸ್, ಇದೆಲ್ಲ ಯೂಸ್ ಆದ್ಮೇಲೆ ಹಿಂಗೆ ಇಟ್ಬಿಡ್ಬೇಡಿ, ಇದನ್ನ ಇದ್ರ ಜೊತೆ ಕ್ಲೋಸ್ ಮಾಡ್ಬಿಡಿ.
ಸೇಫ್. ದಟ್ಸ್ ಇಟ್ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡ್ಬಿಡಿ, ಮತ್ತೆ ಕಮೆಂಟ್ ಮಾಡಿ ಹೆಂಗಿತ್ತು ಅಂತ. ಸೊ ಇದು ತುಂಬಾ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಮೆಝಾನ್ ಲಿಂಕ್ ಹಾಕಿದೀನಿ, ಅಲ್ಲಿ ಹೋಗ್ಬಿಟ್ಟು ಆರ್ಡರ್ ಮಾಡಿದ್ರೆ ನಿಮ್ ಮನೆಗೆ ಬರುತ್ತೆ. ಸೊ ಅದೇ ತರ ನಿಮ್ ಮನೆಗೆ ನಮ್ಮ ವಿಡಿಯೋಸ್ ಬರಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ಅವಾಗ ನಾನು ಹಾಕಿ ಎಲ್ಲ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ದೆನ್ ಇಟ್ಸ್ ಬೈ ಫ್ರಮ್ ಮೀ. ಬಾಯ್ ಬಾಯ್ ಬಾಯ್.